ಇನ್ನು ರಾಜ್ಯದಾದ್ಯಂತ LPG ಗ್ಯಾಸ್ ಕೊರತೆ ಕಾಡ್ತಾ ಇದೆ. ಅಂದರೆ ಸದ್ಯಕ್ಕೆ ಕಮರ್ಷಿಯಲ್ ಸಿಲಿಂಡರ್ನ ಕೊರತೆ ಕಾಡ್ತಾ ಇದೆ. ಇದರ ಮಧ್ಯೆ ಇದನ್ನು ಲಾಭವಾಗಿ ಮಾಡಿಕೊಳ್ಳೋದಕ್ಕೆ ಕೆಲ ಗ್ಯಾಸ್ ಡೀಲರ್ಸ್ ಹೊರಟಿದ್ದಾರೆ. ಜನರ ಸಮಸ್ಯೆ ಅವರಿಗೆ ಬಂಡವಾಳ ಆಗಿದೆ. ಕಾಳಸಂತೆಯಲ್ಲಿ ದುಬಾರಿ ಬೆಲೆಗೆ LPG ಸಿಲಿಂಡರ್ಗಳು ಮಾರಾಟ ಆಗ್ತಾ ಇದ್ದಾವೆ. ಡೀಲರ್ಗಳ ಅಕ್ರಮವನ್ನು ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ. ಬಾಯಿಗೆ ಬಂದಷ್ಟು ದುಡ್ಡು ಕೇಳ್ತಾರೆ ಗ್ಯಾಸ್ ಡೀಲರ್ಗಳು. ಈ ಖಾಸಗಿ ಗ್ಯಾಸ್ ಡೀಲರ್ಗಳು ಬರ್ತಾರೆ. ಅವ್ರು ಮಾಡ್ತಾ ಇರುವಂತ ದಂಧೆ ಇದು. ಖಾಸಗಿ ಗ್ಯಾಸ್ ಏಜೆನ್ಸಿಗಳು ಸಿಲಿಂಡರ್ ಬೇಕು ಅಂತ ಆದ್ರೆ 4,000 ಕೊಡಿ ಅಂತ ಕೇಳ್ತಾರೆ. ಈಗ ಸರ್ಕಾರಿ ಸ್ವಾಮ್ಯದ ಗ್ಯಾಸ್ ಸಿಲಿಂಡರ್ ಯಾರ ಬಳಿ ಇದೆಯೋ ಅವ್ರು ಬುಕ್ಕಿಂಗ್ ಮಾಡ್ತಾರೆ, ಮನೆಗೆ ಬರುತ್ತೆ. ಆದರೆ ಅದು ಇಲ್ಲದವರು ಯಾರಿದ್ದಾರೆ, ಖಾಸಗಿ ಗ್ಯಾಸ್ಗಳನ್ನು ಬಳಸೋರು, ಅವರ ಪರಿಸ್ಥಿತಿ ಬೇರೆ ರೀತಿ ಆಗಿಬಿಟ್ಟಿದೆ. 1,100 ರೂಪಾಯಿ ಇರ್ತಾ ಇತ್ತು 12 kg ಗ್ಯಾಸ್ ಸಿಲಿಂಡರ್ಗೆ ಮಾರುಕಟ್ಟೆಯಲ್ಲಿ. ಈಗ 2,300, 2,500, 3,000, 4,000 ಬಾಯಿಗೆ ಬಂದ ರೇಟ್ ಹೇಳ್ತಾ ಇದ್ದಾರೆ. ನಾವು ಇದರ ಬಗ್ಗೆ ವಿಚಾರಿಸಿದಾಗ ಈ ಎಲ್ಲ ವಿಚಾರಗಳು ಬೆಳಕಿಗೆ ಬಂದಿದೆ. ಏನಾಗ್ತಿದೆ ಮಾರುಕಟ್ಟೆಯಲ್ಲಿ ಅಂತ. HP ಸೇರಿ ಸರ್ಕಾರಿ ಸ್ವಾಮ್ಯದ ಗ್ಯಾಸು ಬುಕ್ ಮಾಡಿದರೆ ಮನೆ ಬಾಗಿಲಿಗೆ ಬರ್ತಾ ಇದೆ. ಸದ್ಯಕ್ಕೆ ಅದರಲ್ಲಿ ಪ್ರಾಬ್ಲಮ್ ಆಗ್ತಿಲ್ಲ. ಖಾಸಗಿ ಗ್ಯಾಸಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಸಿಲಿಂಡರ್ ಗ್ಯಾಸ್ ಬೇಕಾಗಿತ್ತು. ಗ್ಯಾಸ್ ಇಲ್ಲ ನಮ್ಗೆ ಕೊಡಲ್ಲ ರಿಟೇಲು. ಹೌದಾ? ಇದು ನಮ್ಗೆ ಕೊಡಲ್ಲ. ನಮ್ಗೆ ಕೆಫೆಗೆ ಬೇಕಾಗಿತ್ತು, ಅದಕ್ಕೋಸ್ಕರ. ಇಲ್ಲ ಈಗ ಸಪ್ಲೈ ಇಲ್ಲ. ಹೊಸ ಕಸ್ಟಮರ್ಗೆ ನಾನು ಗ್ಯಾಸೇ ಕೊಡ್ತಾ ಇಲ್ಲ. ಹಳೆ ಕಸ್ಟಮರ್ಗೆ ಕೊಡೋಕ್ಕೆ ಗ್ಯಾಸ್ ಇಲ್ಲ. ಸ್ವಲ್ಪ ನೋಡಿ ಅಡ್ಜಸ್ಟ್ ಮಾಡ್ಕೊಡಿ. ಇಲ್ಲ ಏನು ಚೂರು ಗ್ಯಾಸ್ ಇಲ್ಲ. ಪೂರ್ತಿ ಹಳೆ ಕಸ್ಟಮರ್ 10 ಥರದ್ದು ನಾನು ಹೇಳ್ಕೊಡ್ತಾ ಇದ್ದೀನಿ. 10 ವರ್ಷದಿಂದ ನಮ್ಮಲ್ಲಿ ಇದೆ. ಒಂದು ಸಿಂಗಲ್ ಇಲ್ಲ ನಿಜ ಇಲ್ಲ. ನಾನು ನಂಬರ್ ಕೊಡ್ತೀನಿ, ಅವ್ರ ಜೊತೆ ಮಾತಾಡಿ. ಅವ್ರು ಕೊಡ್ತಾ ಇರೋದು ನೋಡಿ. ಇಲ್ಲಿಂದ ನಾನು ಕೊಡೋಕ್ಕೆ ಆಗಲ್ಲ. 99 020 020. ಅದು ಶ್ರೀರಾಮ್ಪುರಲ್ಲಿ ಅವ್ರದ್ದು ಅಂಗಡಿ ಇದೆ. ನೀವು ಹೇಳಿದ್ರಿ ಅಂತ ಹೇಳ. ನಮ್ಮ ಹಸು ಸುನೀಲ್ ಹೇಳಿ. ಸುನೀಲ್ ಜ್ಯೋತಿ ಗ್ಯಾಸ್ ಇಲ್ಲೇ ನೆಟ್ವರ್ಕ್ ಸಿಗ್ತಾ ಇಲ್ಲ ಸರ್. ಇಲ್ಲಿಂದ ಕೊಡೋಕ್ಕಾಗಲ್ವಾ? ಇಲ್ಲಿ ಇತ್ತಲ್ಲ ಅಂತ. ಹಲೋ ಸರ್, ಇದು ಮನೆಗೆ ಹಾಕೋದಾದ್ರೂ ಪರವಾಗಿಲ್ಲ ಕೊಡಿ ಸರ್. ನಮ್ಮದು ಒಂದು ಕೆಫೆ ಇದೆ, ಅದಕ್ಕೋಸ್ಕರ. ನಮ್ಮದು ಒಂದು ಹೋಟೆಲ್ ಇದೆ ಚಿಕ್ಕದು, 12 kgದು. 12 kg ಸರ್. ಮನೆದಾದ್ರೂ ಖಾಲಿ ಇದೆ, ಇದಾದ್ರೂ ಖಾಲಿ ಇದೆ ಸರ್. ಸರ್ ಎಷ್ಟಾಗುತ್ತೆ ಸರ್ ಅಮೌಂಟು? ಆಲ್ಮೋಸ್ಟ್ 4,000. 12 kgಗೆ ಸರ್ 4,000. 2,000 ಮೇಲೆ ಗ್ಯಾಸ್ ಪ್ರೈಸು. ಓಕೆ. ಆದಮೇಲೆ ಸಿಲಿಂಡರ್ ಪ್ರೈಸ್ 1,500 600 ತಗೊಳ್ತಾರೆ. ಓಕೆ. ಆದಮೇಲೆ ರೆಗ್ಯುಲೇಟರ್ಗೆ 400 ತಗೊಳ್ತಾರೆ. ಅಲ್ಲ ರೆಗ್ಯುಲೇಟರ್ ಅದು ಯೂಸ್ ಆಗಲ್ಲ ಮೇಡಮ್. ಓಕೆ. ಗೌರ್ಮೆಂಟ್ ನಮ್ಮಲ್ಲಿ ಯೂಸ್ ಆಗಲ್ಲ. ಓಕೆ. ಅವ್ರದ್ದು ಬೇರೆ ರೆಗ್ಯುಲೇಟರ್ ಸೈಜ್, ನಮ್ಮದು ಬೇರೆ ರೆಗ್ಯುಲೇಟರ್ ಸೈಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.